ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೇಡಮ್ ಇದೇನೋ ಒಂಥರ ಹಬ್ಬದ ವಾತಾವರಣ ಮೂಡಿಬಿಟ್ಟಿದೆ. ಯಾಕಂದರೆ ತಾವು ನೋಡ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಇವತ್ತು ತುಂಬ ಚಾಲೆಂಜಿಂಗ್ ಟೈಮ್ಸ್ ಇದೆ. ಎಂತೆಂಥ ಸಿನಿಮಾಗಳಿಗೆ ಕೂಡ ಪ್ರೇಕ್ಷಕ ಬರ್ತಾ ಇಲ್ಲ, ಥಿಯೇಟ್ರ್ಗಳು ಖಾಲಿ ಹೊಡಿತಾ ಇದೆ. ಈ ಥರದ್ದು ಒಂದಷ್ಟು ಟಫ್ ಟೈಮ್ಸ್ ಇದೆ. ಆದರೆ ಈ ಈ ಚಾಲೆಂಜು ಈ ಎಲ್ಲವುಗಳನ್ನು ಆ ಕಾಲದಲ್ಲೇ ನಮ್ಮ ಕ್ರೇಜಿ ಸ್ಟಾರ್, ಕನಸುಗಾರ, ಡ್ರೀಮ್ ಮರ್ಚೆಂಟ್, ರಿಯಲ್ ಶೋಮ್ಯಾನ್, ರಿಯಲ್ ಪ್ಯಾನ್ ಇಂಡಿಯಾ ಮೇಕರ್ ನಮ್ಮ ರವಿಚಂದ್ರನ್ ಸರ್, ಬದುಕಿನ ಗುರುಗಳು, ಒಂದು ಪ್ರೇಮ ಗುರುಗಳು, ಪ್ರೀತಿಯ ಒಡೆಯ ಅಂತ ಕನಸುಗಾರ ರವಿಚಂದ್ರನ್ ಸರ್ ಅವರು ಈ ಚಾಲೆಂಜು ಇದನ್ನೆಲ್ಲದನ್ನು ಆ ಕಾಲದಲ್ಲೇ ಫೇಸ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ, ನೀವು ಹೇಳ್ದಂಗೆ ಜನಗಳೇ ಶುರು ಮಾಡ್ಕೊಂಡಿದ್ದಾರೆ ಇದನ್ನು. ನಿರ್ಮಾಣ, ನಿರ್ದೇಶನ ಮತ್ತು ಬರವಣಿಗೆ ಇಷ್ಟು ಮಾಡಿರ್ತಕ್ಕಂಥ ರವಿಚಂದ್ರನ್ ಸರ್ ಎಲ್ಲೂ ಹೇಳಿಲ್ಲ ನಾನು ರಿಲೀಸ್ ಮಾಡಬೇಕು ಅಂತ. ಮ್ಯೂಸಿಕ್ ಮಾಡಿರ್ತಕ್ಕಂಥ ಹಂಸಲೇಖ ಸಾಹೇಬರು ಮತ್ತು ಇದನ್ನು ಅವರು ಕೂಡ ಎಲ್ಲೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಆಮೇಲೆ ಜೊತೆಯಲ್ಲಿ ಆವಾಗಿದ್ದಿದ್ದು ಬಾಲಾಜಿ ಸಾರು, ರವಿಚಂದ್ರನ್ ಸರ್ ಅವರ ಸಹೋದರರು ಬಾಲಾಜಿ ಸಾರು ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಯಾರೇ ಆಗಿರ್ಬೋದು ಅದ್ರ ಬಗ್ಗೆ ಯಾರೂ ಅಂದರೆ ಅಫಿಷಿಯಲಿ ಫ್ರಮ್ ದಿ ಟೀಮ್ ಇಟ್ ಹಸ್ ನಾಟ್ ಕಮ್ ಅಪ್. ಅಥವಾ ಅವರ ಪುತ್ರರು, ಈಗ ನಮ್ಮ ಈಶ್ವರಿ ಸಂಸ್ಥೆಯ ಮುಂದಿನ ಹೀರೋ ಕುಡಿಗಳು, ಅವರು ನಮ್ಮ ಮನೋರಂಜನ್ ಸಾರ್ ಆಗಿರ್ಬೋದು, ವಿಕ್ರಮ್ ಸಾರ್ ಆಗಿರ್ಬೋದು, ಅವರು ಕೂಡ ಈ ರಿಲೀಸ್ ಕಾನ್ಸೆಪ್ಟ್ನ ಎಲ್ಲೂ ಹಾಕಿಲ್ಲ. ಅಂದರೆ 35 ವರ್ಷ ಆದಮೇಲೆ ಒಂದು ಅದ್ಭುತವಾದಂಥ ಕೆಲಸ ಮತ್ತೆ ಶಬ್ದ ಮಾಡುತ್ತೆ, ಮತ್ತೆ ಒಂದು ಪ್ರಾತಿನಿಧ್ಯ ಪಡೆಯುತ್ತೆ. ಸೊ ಮತ್ತೆ ಅದಕ್ಕೆ ಚಲನಶೀಲವಾಗುತ್ತೆ ಅಂತಂದರೆ ಏನೋ ಇದು ಅಭಿಮಾನದಿಂದ ಸ್ವಚ್ಛಂದವಾದಂತಹ ಅವತ್ತಿನ ಪ್ರಯತ್ನ ಇತ್ತಲ್ಲ ಮೇಡಮ್. ಏನು ಹುಡುಗಾಟನೇ ಮೇಡಮ್. ಎಂತೆಂಥ ದಿಗ್ಗಜ ಆ್ಯಕ್ಟ್ರುಗಳಿಗೆ ನಮ್ಗೆ ಗೊತ್ತಿರೋ ಪ್ರಕಾರ 1 ಕೋಟಿ ರೂಪಾಯಿ ಚೆಕ್ನ ಅಂಥ ಸೂಪರ್ ಸ್ಟಾರ್ ಪ್ಯಾನ್ ವರ್ಲ್ಡ್ ಆ್ಯಕ್ಟ್ರ್ ಇವಾಗ ಹೀರೋ ನಮ್ಮ ರಜನಿಕಾಂತ್ ಅವರು ಕೊಟ್ಟಿದ್ದು ನಮ್ಮ ರವಿಚಂದ್ರನ್ ಸರ್ ಅನ್ನೋಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ನಾಗಾರ್ಜುನ ಅವ್ರು ಇರ್ಬೋದು, ಅವ್ರು ಪ್ರೈಮ್ ಟೈಮ್ ಹೀರೋ, ಅವ್ರನ್ನೆಲ್ಲ ಕರೆಸಿ ಪ್ಯಾರಲಲ್ಲಾಗಿ ಮಾಡೋವಂಥದ್ದು. ಮತ್ತು ಇವರು ಇಲ್ಲಿ ಕ್ರಾಂತಿ ಆದರೆ ಬೇರೆ ಲ್ಯಾಂಗ್ವೇಜಲ್ಲಿ ಇವರು ಶಾಂತಿ ಪಾತ್ರ, ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಅಲ್ಲೋಗಿ ಆ್ಯಕ್ಷನ್ ಕಟ್ ಹೇಳಿ ಮತ್ತೆ ಆ್ಯಕ್ಟ್ ಮಾಡಬೇಕು. ಅದು ಪ್ಯಾರಲಲ್ ಅಂತೆ ಮೇಡಮ್. ಇದು ಇಮ್ಯಾಜಿನೇ ಮಾಡೋಕ್ಕಲ್ಲ ಯಾರು. ಇವತ್ತಿನ ಕಾಲದಲ್ಲಿ ಒಂದು ವಾಯ್ಸ್ ಡಬ್ ಮಾಡಿ ಒಂದು ಸಿನಿಮಾ ತೆಗೆದು ಅದನ್ನು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಎಲ್ಲ ಲ್ಯಾಂಗ್ವೇಜ್ಗೂ ವಾಯ್ಸ್ ಡಬ್ ಮಾಡಿಬಿಡ್ತಾರೆ. AI ಇದೆ, ಎಲ್ಲ ಟೆಕ್ನಾಲಜಿ ಇದೆ, CG ಇದೆ, ಕಂಪ್ಯೂಟರ್ಸ್ ಇದೆ ಮೇಡಮ್. ಕಂಪ್ಯೂಟ್ರೇ ಇಲ್ಲದ ಕಾಲದಲ್ಲಿ ಮುಖದ ಮೇಲೆ ಮುಖ ಬರೋದು, ಅದ್ರ ಮೇಲೆ ಜೂಹಿ ಚಾವ್ಲಾ ಬರೋದು, ಇದ್ರ ಮೇಲೆ ಇವ್ರು ಬರೋದು, ಅನುಪ್ರಭಾಕರ್ ಮೇಡಮ್ ಅವರು ಮತ್ತು ಸುನಿಲ್ ಸರ್ ಅವರೆಲ್ಲ ಚೈಲ್ಡ್ ಆರ್ಟಿಸ್ಟ್ ಆದಾಗ ಸುಮಾರು ಜನ, ಮಾಸ್ಟರ್ ಆನಂದ್ ಸಾರು, ಬುಲೆಟ್ ಪ್ರಕಾಶ್ ಸಾರು, ಸುಮಾರು ಜನಕ್ಕಿದು ಪ್ರಥಮ ಸಿನಿಮಾ ಆಗಿತ್ತಂತೆ ಅವಾಗ. ಸೊ ಅಂಥದ್ದೆಲ್ಲ ಇಟ್ಕೊಂಡು 3000 ಜನ ಮಕ್ಕಳು ಪ್ಯಾಲೇಸ್ ಗ್ರೌಂಡ್ನ ಅವ್ರ ಆಶ್ರಮ ಮಾಡಿಕೊಂಡು ಇಡೀ ಪ್ಯಾಲೇಸ್ ಗ್ರೌಂಡ್ನೇ ಬುಕ್ ಮಾಡಿಕೊಂಡು 2 ವರ್ಷ ಶೂಟಿಂಗ್ ಮಾಡಿರೋದು. ಹುಡುಗಾಟವೇ ಅಲ್ಲ ಇದು ಪ್ರಶ್ನೆ. ಇದು ಈ ಥರದೊಂದು ಸಾಹಸ, ದುಸ್ಸಾಹಸ, ಹರಸಾಹಸ ಏನೇನೋ ಪದಗಳಿದೆಯಲ್ಲ ಮೇಡಮ್. ಈ ಪದಗಳ ಮೀರಿದ ಅತೀತವಾದಂತಹ ಪ್ರಯತ್ನಕ್ಕೆ ಜನಗಳು ಇವತ್ತು ಅದು ಬಯಸ್ತಾ ಇದ್ದಾರೆ. ಮತ್ತೆ ಬರಲಿ, ನಾವೆಲ್ಲ ನೋಡಬೇಕು, ಇದೊಂದು ನಾಸ್ಟಾಲಜಿಕ್ ಫೀಲ್ ಇದೆ. ವಿ ವಾಂಟ್ ಟು ಸೆಲೆಬ್ರೇಟ್, ವಿ ವಾಂಟ್ ಟು ಚೆರಿಶ್ ಅವರ್ ಮೆಮೊರೀಸ್, ಅವರ್ ಚೈಲ್ಡ್ಹುಡ್, ವಾಟ್ ರವಿಚಂದ್ರನ್ ಸರ್ ಹ್ಯಾಸ್ ಗಿವನ್ ಅಸ್, ವಾಟ್ ಹಂಸಲೇಖ ಸರ್ ಹ್ಯಾಸ್ ಗಿವನ್ ಅಸ್. ಆ ಒಂದು ನಮಗೆ ಆ ಸೊಗಡು, ಆ ಮಣ್ಣಿನ ಸೊಗಡು, ನಮ್ಮತನ, ನಮ್ಮ ಬೇರು, ನಮ್ಮ ಸಿನಿಮಾಗಳು, ನಮ್ಮ ಬಾಲ್ಯವನ್ನು, ನಮ್ಮ ತಾರುಣ್ಯವನ್ನು ಸುಂದರಗೊಳಿಸಿದಂಥ ರವಿಚಂದ್ರನ್ ಸರ್, ಹಂಸಲೇಖ ಸರ್, ಈಶ್ವರಿ ಸಂಸ್ಥೆ, ವೀರಸ್ವಾಮಿ ಸರ್, ಇವರೆಲ್ಲ ಕೊಟ್ಟಂಥ ಕೊಡುಗೆಗಳನ್ನ ಗೌರವ ತಾನೇ ಸಿಗ್ತಾ ಇದೆ. ಇದು ಯಾರು ಬೇಡಿದ್ದಲ್ಲ, ಯಾರು ಬಯಸಿದ್ದು ಅಲ್ಲ. ಇದು ನೋಡಿ, ಇದು ಅದೇ ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಆ ಥರ ಅದಾಗದೇ ಬಂದಿದೆ ಮೇಡಮ್. ನೋಡಿ ನಮಗಂತೂ ಖುಷಿ ಆಗ್ತಾಯಿದೆ.